ಇದೊಂದು ಜಿಜ್ಞಾಸೆಯನ್ನು ನಿಮ್ಮ ಎದುರಿಗೆ ಇಟ್ಟಿರ್ತೇನೆ. ಇದ್ರ ಬಗ್ಗೆ ಎಲ್ಲರೂ ಕೂಡ ಆಲೋಚನೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕು. ಈ ಸಂಕಲ್ಪದಲ್ಲಿ ಸಂಧ್ಯಾ ವಂದನ, ದೇವರ ಪೂಜೆ ಇತ್ಯಾದಿ ಎಲ್ಲೇ ಆಗಲಿ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯೇ ದೇಶೆ ಗೋದಾವರಿಯ ದಕ್ಷಿಣೇ ತೀರೆ ಅಂತ ಹೀಗೆಲ್ಲ ಹೇಳ್ತೇವಲ್ಲ, ಅದ್ರ ಬಗ್ಗೆ ಒಂದು ಜಿಜ್ಞಾಸೆ ಇದೆ. ಈ ನಿಮ್ಮೆದುರಿಗೆ ಜಿಜ್ಞಾಸೆ ನೋಡೋದಕ್ಕಿಂತ ಮೊದಲು ಸಾಕಷ್ಟು ಜನ, ಒಂದಿಬ್ಬರು ಮೂರು ಜನ ವಿದ್ವಾಂಸರ ಜೊತೆಗೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಮತ್ತು ನಾನು ಕೂಡ ಅದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದೇನೆ. ಆದರೂ ಇದೊಂದು ವಿಷಯವನ್ನು ಇನ್ನಷ್ಟು ನೋಡಬೇಕಾಗಿದೆ. ನಾನು ಯಾವ ವಿದ್ವಾಂಸರನ್ನು ಸಂಪರ್ಕಿಸಿದೆ ಅವರು ಕೂಡ ಮತ್ತಷ್ಟು ಜನರ ಅಭಿಪ್ರಾಯ ಕೇಳಬೇಕು ಅಂತ ಹೇಳಿದ್ದಾರೆ. ಈ ಸಂಕಲ್ಪದಲ್ಲಿ ಕಾಲ ಮತ್ತು ದೇಶಗಳನ್ನು ಹೇಳ್ತೇವೆ. ವಯೋಶ್ರುತ ಮನ್ವಂತರೆ ಹೀಗೆಲ್ಲ ಕಾಲವನ್ನು ಹೇಳ್ತೇವೆ. ಅದಾದಮೇಲೆ ದೇಶವನ್ನು ಕೂಡ ಹೇಳ್ತೇವೆ, ನಾವು ಯಾವ ದೇಶದಲ್ಲಿದ್ದೇವೆ ಅಂತ ಅನ್ನೋದನ್ನು ತಿಳಿಸ್ಲಿಕ್ಕಾಗಿ. ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ಅಂತ ಹೀಗೆ ಹೇಳ್ತೇವೆ. ಅದಕ್ಕೆ ಅರ್ಥ ಏನು, ಅಲ್ಲಿ ಏನಾದರೂ ತಪ್ಪುಗಳಿದ್ರೆ ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಅಂತ ಅನ್ನೋದನ್ನು ಈ ಸಂದರ್ಭದಲ್ಲಿ ನೋಡಬೇಕು. ಈ ಮೊಟ್ಟ ಮೊದಲನೇದಾಗಿ ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ಅಂತ ಅನ್ನಬಾರ್ದು. ಮೊದಲು ಜಂಬೂದ್ವೀಪೆ ಅಂತ ಹೇಳಿ ಆಮೇಲೆ ಭರತವರ್ಷೆ ಆಮೇಲೆ ಭರತಖಂಡೆ ಅಂತ ಅನ್ನಬೇಕು. ಅದು ಶುದ್ಧವಾದಂಥ ಕ್ರಮ. ಈ ಪೃಥ್ವಿಯಲ್ಲಿ ನಾವಿದ್ದೀವಲ್ಲ, ಈ ಪೃಥ್ವಿಯಲ್ಲಿ 7 ದ್ವೀಪಗಳಿವೆ. ಜಂಬೂದ್ವೀಪ, ಪ್ಲಕ್ಷದ್ವೀಪ, ಶಾಲ್ಮಲ ದ್ವೀಪ, ಕುಶದ್ವೀಪ, ಕ್ರೌಂಚದ್ವೀಪ, ಶಾಖದ್ವೀಪ, ಪುಷ್ಕರ ದ್ವೀಪ ಅಂತ ಹೀಗೆ 7 ದ್ವೀಪಗಳಿವೆ. ಆ 7 ದ್ವೀಪಗಳ ಪೈಕಿ ಜಂಬೂದ್ವೀಪದಲ್ಲಿ ನಾವಿದ್ದೇವೆ. ಆ ಜಂಬೂದ್ವೀಪದಲ್ಲಿ ಮತ್ತೆ 9 ವರ್ಷಗಳಿವೆ. ಆ 9 ವರ್ಷಗಳಲ್ಲಿ ಭರತ ವರ್ಷದಲ್ಲಿ ನಾವಿದ್ದೇವೆ ಅಂತ ಹೀಗದ್ರ ಅರ್ಥ. ಇಲಾವೃತ, ಭದ್ರ, ಹರಿವರ್ಷ, ಕೇತುಮಾಲ, ರಮ್ಯಕ, ಹಿರಣ್ಮಯ, ಉತ್ತರ ಕುರು ಮತ್ತು ಕಿಂಪುರುಷ, ಹೀಗೆ ಮತ್ತು ಕೊನೆಯದಾಗಿ ಭರತ ವರ್ಷ, ಹೀಗೆ 9 ವರ್ಷಗಳಿವೆ. ಪೃಥ್ವಿಯಲ್ಲಿ ಜಂಬೂದ್ವೀಪದಲ್ಲಿ ಭರತ ವರ್ಷದಲ್ಲಿದ್ದೇವೆ. ಆ ಭರತ ವರ್ಷದಲ್ಲಿಯೂ ಕೂಡ ನಾವಿರೋದು ಭರತಖಂಡೆ ಅಂತ ಮತ್ತೆ ನಾವು ನೆನಪು ಮಾಡಿಕೊಳ್ಬೇಕಾದಂಥ ವಿಷಯ. ಇಲ್ಲಿ ಭರತ ವರ್ಷ ಅಂದರೆ ಯಾವುದು, ಭರತಖಂಡ ಅಂದರೆ ಯಾವುದು? ಅನೇಕ ವಿದ್ವಾಂಸರು ಈ ಸಂಧ್ಯಾ ವಂದನೆಯ ಕನ್ನಡದಲ್ಲಿ ಕೆಲವು ಅರ್ಥಗಳನ್ನು ಬರೆದವರು ಜಂಬೂದ್ವೀಪದಲ್ಲಿ 9 ಖಂಡಗಳಿವೆ, ಅದರಲ್ಲಿ ಭರತಖಂಡವು ಕೂಡ ಒಂದು ಅಂತ ಹೀಗೆ ವ್ಯಾಖ್ಯಾನಿಸ್ತಾರೆ. ಅದ್ರ ಬಗ್ಗೆ ನನಗಿರುವಂಥ ಕೆಲವು ಆಕ್ಷೇಪಗಳು, ಅದನ್ನ ಈಗ ಹೇಳ್ತೇನೆ. ಜಂಬೂದ್ವೀಪದಲ್ಲಿ 9 ಖಂಡಗಳಿಲ್ಲ. ಅಲ್ಲಿ ಸ್ಪಷ್ಟವಾಗಿರೋದು ಜಂಬೂದ್ವೀಪದಲ್ಲಿ 9 ವರ್ಷಗಳಿವೆ. ಭಾಗವತದ 5ನೇ ಸ್ಕಂದದ 17ನೇ ಅಧ್ಯಾಯದ 13ನೇ ಶ್ಲೋಕ ಇದು. ನವಸ್ವಪಿ ವರ್ಷೇಶು ಭಗವಾನ್ ನಾರಾಯಣ ಮಹಾಪುರುಷ ಪುರುಷಾಣಾಂ ಅನುಗ್ರಹಾಯ ಆತ್ಮತತ್ವವ್ಯೂಹೇನ ಅದ್ಯಾಪಿ ಸನ್ನಿಧೀಯತೆ. 9 ವರ್ಷಗಳಲ್ಲಿಯೂ ಕೂಡ ಭಗವಂತ ನಾರಾಯಣ ಇದ್ದಾನೆ ಅಂತ ಹೀಗೆ ಅದರ ಅರ್ಥ. ಮತ್ತೆ ಅದೇ ಸ್ಕಂದದ ಅದೇ ಅಧ್ಯಾಯದ 10ನೇ ಶ್ಲೋಕದಲ್ಲಿಯೂ ಕೂಡ ಅತ್ರಾಪಿ ಜಂಬೂದ್ವೀಪೆ ಭರತಮೇವ ವರ್ಷಂ ಕರ್ಮಕ್ಷೇತ್ರಂ ಅಥ ಅನ್ಯಾನಿ 8 ವರ್ಷಾಣಿ ಸ್ವರ್ಗಿಣಾಂ ಪುಣ್ಯಶೇಷ ಉಪಭೋಗ ಸ್ಥಾನಾನಿ ಭೌಮಾನಿ ಸ್ವರ್ಗಪದಾನಿ ವ್ಯಪದಿಶಂತಿ. ಉಳಿದ 8 ವರ್ಷಗಳು ಅಂತ ಅದನ್ನು ವರ್ಷ ಅನ್ನೋ ಶಬ್ದದಿಂದ ಹೇಳಿದ್ದಾರೆ. ಜಂಬೂದ್ವೀಪವು ಸೇರಿ ಈ ಭರತ ವರ್ಷವು ಸೇರಿದರೆ ಒಟ್ಟು 9 ವರ್ಷಗಳಾಗ್ತವೆ. ಹಾಗಾಗಿ ಜಂಬೂದ್ವೀಪದಲ್ಲಿ 9 ಖಂಡಗಳಿವೆ ಅಂತ ಹೇಳೋದು ಅಷ್ಟು ಉಚಿತ ಅಲ್ಲ. ಜಂಬೂದ್ವೀಪೆ ಭರತ ವರ್ಷೆ ಭರತಖಂಡೆ ಅಂತ ಹೀಗೆ ಹೇಳಬೇಕು. ಹಾಗಾದರೆ ಜಂಬೂದ್ವೀಪ ಅಂತಂದರೆ ಪೃಥ್ವಿಯಲ್ಲಿರುವಂಥ 7 ದ್ವೀಪಗಳು ಅಂತ ಆದವು. ಆ 7 ದ್ವೀಪಗಳಲ್ಲಿ 9 ವರ್ಷಗಳಿವೆ ಅಂತ ಕೂಡ ಆದವು. ಇವೆಲ್ಲ ಇಷ್ಟು ಭೂಭಾಗಗಳಲ್ಲಿ ನಮಗೆ ಕಾಣಿಸುವಂಥವು ಯಾವುವು, ನಮಗೆ ಕಾಣಿಸದೇ ಇರುವಂಥವು ಯಾವುವು, ಇಂಥ ಸ್ವಲ್ಪ ಒಂದಿಷ್ಟು ಇದ್ರ ಬಗ್ಗೆ ನೋಡಿದ್ವಿ. 7 ದ್ವೀಪಗಳಿವೆ. ಜಂಬೂದ್ವೀಪ ಇದೆ. ಆ ಜಂಬೂದ್ವೀಪದ ಸುತ್ತಲೂ ಉಪ್ಪು ನೀರಿನ ಸಮುದ್ರ ಇದೆ.
ಅದರ ಸುತ್ತಲೂ ಪ್ಲಕ್ಷ ದ್ವೀಪ ಇದೆ, ಅದು ಕಬ್ಬಿನ ರಸದ ಸಮುದ್ರ, ಮತ್ತು ತುಪ್ಪದ ಸಮುದ್ರ, ಹಾಲಿನ ಸಮುದ್ರ ಅಂತ ಹೀಗೆಲ್ಲ ಅದನ್ನು ವರ್ಣನೆ ಮಾಡ್ತಾರೆ. ಒಂದು ದ್ವೀಪದ ಸುತ್ತಲೂ ಸಮುದ್ರ, ಅದರ ಸುತ್ತಲೂ ಮತ್ತೆ ದ್ವೀಪ, ಅದರ ಸುತ್ತಲೂ ಮತ್ತೆ ಸಮುದ್ರ, ಹೀಗೆ ಇರುವಂಥ ರೀತಿ. ನಾವಿರುವಂತಹ ಜಂಬೂ ದ್ವೀಪದ ಸುತ್ತಲೂ ಉಪ್ಪು ನೀರಿನ ಸಮುದ್ರ ಇದೆ. ಇಲ್ಲಿ ಈ ಭರತ, ಕಿಂಪುರುಷ, ಉತ್ತರ ಕುರು, ಹಿರಣ್ಮಯ ಮೊದಲಾದ ವರ್ಷಗಳಿವೆ ಅಂತ ಬಂದಿದೆ. ಹಾಗಾದರೆ ಈ ಜಂಬೂ ದ್ವೀಪದಲ್ಲಿ ನಾವಿದ್ದೇವಲ್ಲ, ನಮಗೆ ಈ ಈ 9 ವರ್ಷಗಳಲ್ಲಿ ಭರತ ವರ್ಷ ಒಂದನ್ನು ಬಿಟ್ಟು ಉಳಿದ ವರ್ಷಗಳು ಕಾಣಿಸೋದೇ ಇಲ್ಲ. ಕಿಂಪುರುಷ, ಉತ್ತರ ಕುರು, ಹಿರಣ್ಮಯ, ರಮ್ಯಕ, ಕೇತುಮಾಲ, ಹರಿ, ಭದ್ರ, ಇಲಾವೃತ, ಈ 8 ವರ್ಷಗಳು ಕೂಡ ನಮಗೆ ಕಾಣಿಸೋದಿಲ್ಲ. ನಮಗೆ ಕಾಣಿಸ್ತಾ ಇರುವಂಥದ್ದು ಈ ಭರತ ವರ್ಷ ಮಾತ್ರ. ಜಂಬೂ ದ್ವೀಪದಲ್ಲಿ ಉಳಿದ 7 ದ್ವೀಪಗಳು ಕಾಣಿಸೋದಿಲ್ಲ. ಜಂಬೂ ದ್ವೀಪನೂ ಕೂಡ ನಮಗೆ, ಜಂಬೂ ದ್ವೀಪದಲ್ಲೇ ನಾವಿದ್ದೇವೆ, ಭರತ ವರ್ಷದಲ್ಲಿ ನಾವಿದ್ದೇವೆ, ಅದರಲ್ಲಿ ಭರತ ಖಂಡದಲ್ಲಿದ್ದೇವೆ. ನಾವಿರುವಂಥ ಊರಿನಲ್ಲಿ ನಮ್ಮ ಇಡೀ ದೇಶ ನಮ್ಮ ಗಮನಕ್ಕೆ ಬರ್ತದೇನೋ? ನಮ್ಮ ಸುತ್ತಮುತ್ತಲಿರುವ ಒಂದು 2-4 ಕಿಲೋಮೀಟ್ರ್ ಕೂಡ ನಮ್ಮ ಗಮನಕ್ಕೆ ಬರೋದಿಲ್ಲ. ಒಂದ್ಸಲ ನಿಂತು ಕಣ್ಣು ನಾವು ದೃಷ್ಟಿ ಕೊಟ್ಟು ನೋಡಿದರೆ 2-3 ಕಿಲೋಮೀಟ್ರ್ಗಿಂತಲೂ ದೂರ ನಮಗೆ ಕಾಣಿಸೋದಿಲ್ಲ. ಆದ್ದರಿಂದ ಭರತ ಖಂಡವೇ ಪೂರ್ಣ ಕಾಣಿಸೋದಿಲ್ಲ, ಭರತ ವರ್ಷವೂ ಪೂರ್ಣ ಕಾಣಿಸೋದಿಲ್ಲ, ಜಂಬೂ ದ್ವೀಪ ಅಂತೂ ಪೂರ್ಣವಾಗಿ ಕಾಣಿಸೋದೇ ಇಲ್ಲ. ಅದರೊಳಗೆ ಮತ್ತೆ ಈ ಪ್ಲಕ್ಷ, ಕುಶ, ಕ್ರೌಂಚ, ಶಾಖ, ಪುಷ್ಕರ, ಶಾಲ್ಮಲ ಅಂತೇನಿವೆ, ಈ 6 ದ್ವೀಪಗಳಂತೂ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಈ ಭಾಗವತದಲ್ಲಿ ಇದೇ 5ನೇ ಸ್ಕಂದ 17ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಅದನ್ನೇನು ಹೇಳ್ತಾರೆ ಅಂತಂದರೆ, ಈ ಜಂಬೂ ದ್ವೀಪದಲ್ಲಿ ಭರತ ವರ್ಷ ಒಂದೇ ಕರ್ಮಕ್ಷೇತ್ರ ಆಗಿದೆ, ಮತ್ತು ಉಳಿದ 8 ವರ್ಷಗಳೇನಿವೆ, ಅಥ ಅನ್ಯಾನಿ 8 ವರ್ಷಾಣಿ ಸ್ವರ್ಗಿಣಾಂ ಪುಣ್ಯಶೇಷ ಉಪಭೋಗ ಸ್ಥಾನಾನಿ. ಈ ನಾನಾ ಥರದ ಪುಣ್ಯಗಳನ್ನೆಲ್ಲ, ಪುಣ್ಯ ಕಾರ್ಯಗಳನ್ನೇನು ಮಾಡಿರ್ತಾರೆ, ಅವರು ಪುಣ್ಯ ಮಾಡಿದ ಮೇಲೆ ಉಳಿದ ಕೆಲವು ಪುಣ್ಯ ಫಲವನ್ನು ಇಲ್ಲಿ ಅನುಭವಿಸ್ತಾರೆ. ಒಂದಿಷ್ಟನ್ನು ಅಲ್ಲೇ ಅನುಭವಿಸಿರ್ತಾರೆ, ಕೆಲವನ್ನು ಇಲ್ಲಿ ಅನುಭವಿಸ್ತಾರೆ. ಅಂಥ ವಿಶಿಷ್ಟವಾದ ಸ್ಥಾನಗಳು ಅವನ್ನು ಭೂಲೋಕದ ಸ್ವರ್ಗಗಳು ಅಂತ ಕರೀತಾರೆ. ಭೌಮಾನಿ ಸ್ವರ್ಗಪದಾನಿ ವ್ಯಪದಿಶಂತಿ. ಇವು ಯಾವೂ ನಮಗೆ ಕಾಣಿಸೋದಿಲ್ಲ, ಈ 8 ವರ್ಷಗಳು ಯಾವುದೂ ಕೂಡ. ಯಾಕೆಂತಂದರೆ ಅಲ್ಲಿರುವ ಮನುಷ್ಯರಿಗೆ 10,000, ಅಲ್ಲಿರುವ ವ್ಯಕ್ತಿಗಳಿಗೆ 10,000 ವರ್ಷ. ಮನುಷ್ಯರು ಅಂತ ಅನ್ನೋದು ಬೇಡ, ಅವ್ರನ್ನ 10,000 ವರ್ಷ ಅವರಿಗೆ ಆಯುಷ್ಯ, 10,000 ಆನೆಗಳ ಬಲ, ದೇವತೆಗಳಂತೆ ಇರ್ತಾರೆ, ವಜ್ರದಂಥ ಶರೀರ, ಬಲ, ಯೌವನ ಇದೆಲ್ಲ ಇರ್ತದೆ, ಬೇಕಾದಷ್ಟು ದಾಂಪತ್ಯ ಸುಖ ಅನುಭವಿಸ್ತಾರೆ, ಮೋದ ಪ್ರಮೋದಿತ ಮಹಾಸೌರತ ನಿರತ ಅನವರತ ಅವರೋಧ ಮಿಥುನ ಅಂತ ಈಗ ಅದನ್ನು ವರ್ಣನೆ ಮಾಡ್ತಾರೆ. ಕೊನೆಗೆ ಸಂತಾನ ಬೇಕಾದ ಸ್ತ್ರೀಯರು ಏಕಗರ್ಭ ಕಲತ್ರಾಣ, ಒಂದೇ ಬಾರಿ ಗರ್ಭ ಧರಿಸ್ತಾರೆ. ಅವರಿಗೆ ಎಲ್ಲ ಕಾಲವೂ ಕೂಡ ತ್ರೇತಾಯುಗದ ಕಾಲದಂತೆ ಇರ್ತದೆ ಅಂತ ಇದರ ವರ್ಣನೆ ಇದೆ. ಈ ಕಲಿಯುಗದಲ್ಲಿ 100 ವರ್ಷ, ದ್ವಾಪರ ಯುಗದಲ್ಲಿ 1000 ವರ್ಷ, ಇವರಿಗೆ 10,000 ವರ್ಷ ಕೃತಯುಗದಲ್ಲಿ, ಈ ತ್ರೇತಾಯುಗದಲ್ಲಿ. ಅಲ್ಲಿ ಎಲ್ಲ ಋತುಗಳಲ್ಲಿಯೂ ದೊರೆಯಬೇಕಾದ ಹಣ್ಣು ಹಂಪಲು ಇದೆಲ್ಲ ಕೂಡ ದೊರೆಯುತ್ತದೆ. ನಿರ್ಮಲವಾದ ಜಲಾಶಯಗಳಲ್ಲಿ ಎಲ್ಲ ಥರದ ನೀರು, ಭೋಗಕ್ಕೆ ಬೇಕಾದ ಸಾಮಗ್ರಿಗಳು ಇವೆಲ್ಲ ಅವರಿಗೆ ಸಿಗ್ತವೆ. ಸುಲಲಿತ ಸುರಸುಂದರಿ ನಾಂ ಕಾಮಕೇಲಿ ವಿಲಾಸ ಹಾಸಲೀಲಾ ಅವಲೋಕ ಆಕೃಷ್ಟ ಮನೋ ದೃಷ್ಟಯ ಸ್ವೈರಂ ಕಿಲ ವಿಹರಂತಿ. ಇದನ್ನೆಲ್ಲ ನೋಡಿದರೆ ಇವು ನಾವೀಗ ನಮ್ಮ ಸುತ್ತಮುತ್ತಲಿನ ಭೂಭಾಗಗಳಿವೆ ಅಲ್ಲ, ಯಾವುದನ್ನು ನಾವು ಹಡಗಿನಲ್ಲಿ ಆಗಲಿ ವಿಮಾನದಲ್ಲಿ ಆಗಲಿ ಹೋಗಿ ಬರ್ತೇವೆ, ನಡ್ಕೊಂಡು ಹೋಗ್ಲಿಕ್ಕಾಗದೇ ಇದ್ರೂ ಕಷ್ಟಪಟ್ಟಾದರೂ ಹೋಗಿ ಬರ್ತೇವಲ್ಲ, ಈ ಭೂಭಾಗಗಳಂತೂ ಇವ್ಯಾವೂ ಅಲ್ಲ. ಅಲ್ಲಿ ಭಗವಂತನಾದ ನಾರಾಯಣನನ್ನು ಅವರು ವಿಭಿನ್ನ ರೂಪಗಳಲ್ಲಿ ಅರ್ಚನೆ ಮಾಡ್ತಾರೆ ಕೂಡ, ಹೀಗೆಲ್ಲ ಅದನ್ನು ವರ್ಣನೆ ಮಾಡ್ತಾರೆ. ಅದರಲ್ಲಿ ಈ ಇಲಾವೃತ ಖಂಡ, ಅದರಲ್ಲಿ ಸಂಕರ್ಷಣ ಮೂರ್ತಿ ಇದ್ದಾನೆ, ಭದ್ರಕದಲ್ಲಿ ಮತ್ತೊಬ್ಬ, ಹರಿವರ್ಷದಲ್ಲಿ ಮತ್ತೊಬ್ಬ, ಹೀಗೆಲ್ಲ ಭಿನ್ನ ಭಿನ್ನ ರೂಪದ ಭಗವಂತನ ರೂಪಗಳಿವೆ. ಅಂತೂ ಈ ಜಂಬೂದ್ವೀಪದ 9 ವರ್ಷಗಳಲ್ಲಿ 8 ವರ್ಷಗಳು ನಮ್ಮ ಕಣ್ಣಿಗೆ ಕಾಣದೇ ಇರುವಂಥವು. ಇಂಥ ವ್ಯಕ್ತಿಗಳು ನಮ್ಮೆಲ್ಲಿಗೂ ಕಣ್ಣಿಗೆ ಕಾಣ್ತಿಲ್ಲ. ಈಗ ನಮಗಲ್ಲಿ ಹೋಗ್ಲಿಕ್ಕೂ ಸಾಧ್ಯವಿಲ್ಲ.
ಕೇವಲ ಭರತ ವರ್ಷವಂತ ಮಾತ್ರ ನಮ್ಮ ಕಣ್ಣಿಗೆ ಕಾಣ್ತದೆ. ಈ ಅತ್ರಾಪಿ ಜಂಬೂದ್ವೀಪೆ ಭರತಮೇವ ವರ್ಷಂ ಕರ್ಮಕ್ಷೇತ್ರಂ. ಹಾಗಾದ್ರೆ ಈ ಭರತ ವರ್ಷ ಅಂದ್ರೆ ಯಾವುದು? ಈ ಒಂದು ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ, ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ದೇಶೋಯಂ ಭಾರತಂ ವರ್ಷಃ ಭಾರತಂ ವರ್ಷಂ ಭಾರತೀ ಯತ್ರ ಸಂತತಿ ಅಂತ ಒಂದು ಶ್ಲೋಕ. ಆ ಶ್ಲೋಕ ಏನು ಹೇಳ್ತದಂದ್ರೆ, ಈ ದಕ್ಷಿಣದ ಕನ್ಯಾಕುಮಾರಿ ಇದೆಯಲ್ಲ, ಅಲ್ಲಿಂದ ಮುಂದಕ್ಕೆ ಉತ್ತರ ದಿಕ್ಕಿಗೆ ಹಿಮಾದ್ರೇಶ್ಚೈವ ದಕ್ಷಿಣಂ, ಹಿಮಾಲಯ ಪರ್ವತದಿಂದ ದಕ್ಷಿಣಕ್ಕೆ, ಹೀಗೆ ಹಿಮಾಲಯ ಪರ್ವತ ಮತ್ತು ದಕ್ಷಿಣ ಸಮುದ್ರ ಇವೆರಡರ ನಡುವೆ ಏನೊಂದು ಪ್ರದೇಶ ಇದೆ, ಇದನ್ನು ಭರತ ವರ್ಷ ಅಂತ ಕರೀಬೇಕು. ಇಲ್ಲಿರುವ ಜನರಿಗೆ ಭಾರತಿ ಅಂತ ಕರೀತಾರೆ. ಭಾರತಿ ಯತ್ರ ಸಂತತಿ ಅಂತ ಒಂದು ಶ್ಲೋಕ. ಆ ಶ್ಲೋಕ ಉಚಿತವಾಗಿ ಕಾಣಿಸೋದಿಲ್ಲ. ಶ್ಲೋಕ ಎಲ್ಲಿದೋ ಗೊತ್ತಿಲ್ಲ, ಅಂತೂ ಬಹಳ ಖ್ಯಾತವಾದ ಶ್ಲೋಕ, ಎಲ್ಲರೂ ಹೇಳ್ತಿರ್ತಾರೆ. ಆ ಶ್ಲೋಕ ಅದು ಉಚಿತವಾದ್ದಲ್ಲ. ಇದೇನಿದೆಯಲ್ಲ, ಹಿಮಾಲಯ ಪರ್ವತ ಆ ಕಡೆ ಕನ್ಯಾಕುಮಾರಿ ಅಂತಿದೆಯಲ್ಲ, ಇದನ್ನ ಭರತ ಖಂಡ ಅಂತ ಹೇಳಬೇಕಷ್ಟೆ, ಹೊರತು ಭರತ ವರ್ಷ ಇದಲ್ಲ. ಭರತ ವರ್ಷನೇ ಇದಿಷ್ಟೇ ಭಾಗ ಅಂತ ಇಟ್ಕೊಂಡ್ರೆ ಏನು ಸಮಸ್ಯೆ? ಹಾಗಾದ್ರೆ ಉಳಿದ 7-8 ವರ್ಷಗಳು ಎಲ್ಲಿವೆ? ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆ ಉಳಿದ 8 ವರ್ಷಗಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಇಡೀ ಭೂಮಂಡಲದಲ್ಲಿ ಇವತ್ತಿನ ಗ್ಲೋಬ್ ಅನ್ನು ನಾವು ಕರಿತೇವೆ, ಆ ಗ್ಲೋಬ್ನಲ್ಲಿ ಒಟ್ಟು 9 ವರ್ಷಗಳಿವೆ. ಆ 9 ವರ್ಷಗಳಲ್ಲಿ ನಮ್ಮ ಕನ್ಯಾಕುಮಾರಿಯಿಂದ ಆರಂಭಿಸಿ ಹಿಮಾಲಯ ಪರ್ವತದವರೆಗಿರುವ ವರ್ಷಕ್ಕೆ ಭಾರತ ವರ್ಷ ಅಂತ ಕರಿಬೇಕು ಅಂದ್ರೆ, ಹಾಗಾದ್ರೆ ಇಲಾವೃತ ಯಾವುದು, ಉತ್ತರ ಕುರು ಯಾವುದು, ಹಿರಣ್ಮಯ ಯಾವುದು, ರಮ್ಯಕ ಯಾವುದು, ಕೇತುಮಾಲ ಯಾವುದು ಅಂತ ಪ್ರಶ್ನೆ ಬರ್ತದೆ. ಅವು ಎಲ್ಲಿವೆ? ಅದನ್ನ ಗುರುತಿಸೋದು ಹೇಗೆ? ಮತ್ತು ಹೀಗಿರುವಂತಹ ದಕ್ಷಿಣ ಅಮೆರಿಕಾ, ಉತ್ತರ ಅಮೆರಿಕಾ, ಯುರೋಪು, ಆಫ್ರಿಕಾ, ಆಸ್ಟ್ರೇಲಿಯಾ, ಉತ್ತರ ಧ್ರುವ, ದಕ್ಷಿಣ ಧ್ರುವ, ಇದೆಲ್ಲ ಇಲ್ಲಿ ಎಲ್ಲಿ ಸೇರ್ತದೆ ಅಂತ 2 ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಭರತ ವರ್ಷ ಅಂದ್ರೆ ಏನಂತ ತಿಳ್ಕೋಬೇಕು? ಇವೆಲ್ಲವೂ ಭರತ ವರ್ಷಗಳೇ. ನಮ್ಮ ಏಷ್ಯಾ ಖಂಡ, ದಕ್ಷಿಣ ಅಮೆರಿಕ, ಉತ್ತರ ಅಮೆರಿಕ, ಯುರೋಪು, ಆಫ್ರಿಕಾ ಖಂಡ, ಆಸ್ಟ್ರೇಲಿಯಾ ಖಂಡ, ಆಮೇಲೆ ಉತ್ತರ ಧ್ರುವ, ದಕ್ಷಿಣ ಧ್ರುವ, ಇದೆಲ್ಲವೂ ಕೂಡ ಭರತ ವರ್ಷವೇ. ಅದರಲ್ಲಿ ನಾವು ಎಲ್ಲಿದ್ದೇವೆ ಅಂದರೆ ಭರತ ಖಂಡದಲ್ಲಿದ್ದೇವೆ. ಈ ಹಿಮಾಲಯದಿಂದ ಆರಂಭಿಸಿ ಕನ್ಯಾಕುಮಾರಿ ತನಕ ಏನು ಭಾಗ ಇದೆಯಲ್ಲ, ಭರತ ವರ್ಷ ಅನ್ಬಾರ್ದು, ಇದಕ್ಕೆ ಭರತ ಖಂಡ ಅನ್ಬೇಕು. ಇದನ್ನ ನಾವು ಸಂಕಲ್ಪ ಮಾಡುವಾಗ ಗುರುತಿಸಬೇಕು. ಜಂಬೂದ್ವೀಪದಲ್ಲಿದ್ದೇವೆ, ಪೃಥ್ವಿಯಲ್ಲಿದ್ದೇವೆ. ಪೃಥ್ವಿಯಲ್ಲಿ 7 ದ್ವೀಪಗಳಿವೆ, ಅದರಲ್ಲಿ ಜಂಬೂದ್ವೀಪದಲ್ಲಿದ್ದೇವೆ. ಆ ಜಂಬೂದ್ವೀಪದಲ್ಲಿ ಕೂಡ 9 ವರ್ಷಗಳಿವೆ. ಆ ಜಂಬೂದ್ವೀಪದ 9 ವರ್ಷಗಳ ಪೈಕಿ ನಾವು ಭರತ ವರ್ಷದಲ್ಲಿದ್ದೇವೆ. ಭರತ ವರ್ಷದಲ್ಲಿ ಭರತ ಖಂಡದಲ್ಲಿದ್ದೇವೆ. ಭರತ ಖಂಡದಲ್ಲಿ ಏಷ್ಯಾ ಖಂಡ ಅಂತ ಮತ್ತೊಂದಿದೆ. ಈ ಭರತ ವರ್ಷದಲ್ಲಿ ಅನೇಕ ಖಂಡಗಳಿವೆ, ಯುರೋಪ್, ಆಸ್ಟ್ರೇಲಿಯಾ ಮೊದಲಾದ ಖಂಡಗಳು. ಅದರಲ್ಲಿ ಏಷ್ಯಾ ಖಂಡದಲ್ಲಿ ನಾವಿದ್ದೇವೆ. ಆ ಏಷ್ಯಾ ಖಂಡದ ಒಂದು ಭಾಗವನ್ನು ಭರತ ಖಂಡ ಅಂತ ಕರೀತಾರೆ. ಅದನ್ನೇ ಭಾರತೀಯ ಉಪಖಂಡ, ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ ಹೇಳೋದು ಅದನ್ನೇ. ಇದು ನನ್ನ ಆಲೋಚನೆ. ಒಬ್ಬಿಬ್ಬರು ವಿದ್ವಾಂಸರ ಜೊತೆ ಇದನ್ನು ಚರ್ಚೆ ಮಾಡಿದೆ. ಹೌದು, ಈ ಭರತ ಖಂಡ ಅಂತ ಯಾಕೆ ಅನ್ಬೇಕು ಅನ್ನೋದ್ರ ಬಗ್ಗೆ ತುಂಬ ಗೊಂದಲಗಳಿವೆ. ಈ ನೀವು ಆಲೋಚನೆ ಮಾಡಿದ್ದು ಸರಿ ಇದೆ, ಆದರೆ ಎಲ್ಲ ವಿದ್ವಾಂಸರು ನೀವು ಹೇಳಿದ ಆಲೋಚನೆಗಳು ಒಪ್ತಾರ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಮರ್ಶೆ ಮಾಡಿರಿ ಇನ್ನೂ ಕೂಡ ಅಂತ ಅದು ಹೇಳ್ತಾ ಬಂದಿದ್ದೀವಿ. ಹೇಳೋದಕ್ಕೆ ಯಾಕೆ ಅರ್ಥ ಅಂತ ನಮಗೂ ಕೂಡ ಸ್ಪಷ್ಟವಾಗಿ ತೀರ್ಮಾನ ತಗೊಳ್ಳಿಕ್ಕೆ ಆಗ್ತಿಲ್ಲ ಅಂತ ಒಬ್ರು ಹೇಳಿದರು. ಆದರೆ ನಿಮ್ಮ ಆಲೋಚನೆ ಸರಿ ಇದೆ. ಅದಕ್ಕೊಂದು ಈಗ ನಮಗೇನು ಸಮಸ್ಯೆಗಳಿದ್ದವು ಆ ಸಮಸ್ಯೆಗಳಿಗೊಂದು ಉತ್ತರ ನಿಮ್ಮ ಆಲೋಚನೆಯಿಂದ ಸಿಕ್ಕಂತೆ ಕಾಣಿಸ್ತದೆ. ಆದರೆ ಇನ್ನು ಎಲ್ಲಾದರೂ ಗ್ರಂಥದಲ್ಲಿ ಹೀಗೆ ಹೇಳಿದ್ದಾರಾ, ಯಾರಾದರೂ ಹಿರಿಯ ಜ್ಞಾನಿಗಳು ಇದನ್ನು ಒಪ್ತಾರಾ, ಅದನ್ನಷ್ಟು ನೋಡಬೇಕಾಗಿದೆ ಅಂತ ಹೇಳಿದರು. ಆದ್ದರಿಂದ ಇವತ್ತು ಕೆಲವು ಕನ್ನಡ ಅನುವಾದಗಳಲ್ಲಿ ಪೃಥ್ವಿಯಲ್ಲಿ 7 ದ್ವೀಪಗಳಿವೆ, ಆ 7 ದ್ವೀಪಗಳಲ್ಲಿ ಜಂಬೂ ದ್ವೀಪಗಳಲ್ಲಿ 9 ಖಂಡಗಳಿವೆ ಅಂತ ಅನುವಾದ ಮಾಡ್ತಾರೆ. ಈ ಸಂಧ್ಯಾವಂದನದ ಕೆಲವು ಭಾಗಗಳನ್ನ ಅದ್ರ ಬಗ್ಗೆ ಗಮನದಿಂದಿರ್ರಿ. ಕೆಲವು ಜ್ಞಾನಿಗಳೇ, ನಾನು ಗೌರವಿಸುವಂಥ ಜ್ಞಾನಿಗಳೇ ಮಾಡಿದ್ದಾರೆ. 9 ಖಂಡಗಳಿಲ್ಲ, ಇರೋದು 9 ವರ್ಷಗಳು. ಭಾಗವತ ಅದನ್ನ ನವಸ್ವಪಿ ವರ್ಷೇಶು ಅಥ ಅನ್ಯಾನಿ 8 ವರ್ಷಾಣಿ ಅಂತ ವರ್ಷಗಳ ಶಬ್ದದಿಂದ ಹೇಳಿದೆ, ಖಂಡ ಅಲ್ಲ ಅದು. ಖಂಡ ಅನ್ನೋ ಶಬ್ದದ ಈ ಮಹಾಭಾರತ, ಭಾಗವತ ಕೆಲವು ಕಡೆಗಳಲ್ಲಿ ಎಲ್ಲೂ ಕಾಣಿಸೋದೇ ಇಲ್ಲ. ಎಲ್ಲೋ ಒಂದು ಕಡೆ ಮಹಾಭಾರತದಲ್ಲಿ ಭೀಷ್ಮ ಪರ್ವದಲ್ಲಿ ಜಂಬೂ ಷಂಡ ಅಂತ ಒಂದು ಕಡೆ ಕಂಡು ಬಂದಿದೆ. ಅದ್ರ ಬಗ್ಗೆ ನಾನು ಇನ್ನಷ್ಟು ಅಧ್ಯಯನ ಮಾಡುವನಿದ್ದೇನೆ. ಖಂಡ ಅಂತ ಶಬ್ದ ಒಂದೇ ಕಡೆ ಬಂದಿದೆ, ಮಧ್ಯೇಪಿ ಕರ್ಮ ಭೂವಿ ಭಾರತ ನಾಮ ಖಂಡೆ ಅಂತ ಮಧ್ವವಿಜಯದಲ್ಲಿ. ಭಾರತ ಖಂಡ ಎಂಬ ಪ್ರದೇಶದಲ್ಲಿ ಈ ಆ ಮಧ್ವಾಚಾರ್ಯರ ಜನ್ಮಕ್ಕೆ ಕಾರಣರಾದ ಮಧ್ಯಗೇಹ ನಡಿಲ್ಲಾಯ ಅನ್ನುವ ಬ್ರಾಹ್ಮಣ ಇದ್ದ, ತಂದೆ ಇದ್ರು ಅಂತ ಅಲ್ಲಿ ಒಂದು ಕಡೆ ಭರತಖಂಡ ಅಂತ ಶಬ್ದ ಕಂಡು ಬಂದಿದೆ. ಅದು ಬಿಟ್ಟರೆ
ಈ ಭರತ ಖಂಡ ಅನ್ನೋ ಶಬ್ದವೇ ಎಲ್ಲೂ ಕಾಣಿಸೋದೇ ಇಲ್ಲ. ಬರೀ ದ್ವೀಪ ಮತ್ತು ವರ್ಷ ಇಷ್ಟೇ ಕಾಣಿಸ್ತವೆ. ಇಲ್ಲಿ ಇಷ್ಟೆಲ್ಲ ಹೇಳಿದ ಮೇಲೆ ಒಂದು ಸಂಶಯ ಬರಬಹುದು. ಹಾಗಾದರೆ ಈ ಅತ್ರಾಪಿ ಜಂಬೂದ್ವೀಪೆ ಭಾರತಮೇವ ವರ್ಷಂ ಕರ್ಮಕ್ಷೇತ್ರ ಅಂತ ಬಂತಲ್ಲ, ಭರತ ವರ್ಷ ಕರ್ಮಕ್ಷೇತ್ರ ಅಂತಂದಮೇಲೆ ಹಾಗಾದರೆ ಅಮೇರಿಕಾ, ಇಂಗ್ಲೆಂಡು, ಯುರೋಪು, ಆಸ್ಟ್ರೇಲಿಯಾ ಎಲ್ಲನೂ ಕೂಡ ಕರ್ಮಕ್ಷೇತ್ರ ಆಯಿತು. ಅಲ್ಲಿ ಹೋಗಬಾರ್ದು ಯಾಕೆ ಅಂತ ಒಂದು ಪ್ರಶ್ನೆ ಬಂದ್ಬಿಡ್ತೀವಿ ನಮ್ಮ ಎದುರಿಗೆ. ಈ ಪ್ರಶ್ನೆಗೂ ನಾವು ಉತ್ತರ ನೋಡ್ಕೋಬೇಕಾಗ್ತದಲ್ಲ. ಅದಕ್ಕೂ ಕೂಡ ಕೆಲವು ಆಲೋಚನೆಗಳನ್ನ ನಾನು ಸಿದ್ಧಪಡಿಸಿಟ್ಟಿದ್ದೇನೆ, ವಿದ್ವಾಂಸರ ಜೊತೆ ಚರ್ಚೆ ಮಾಡಿದ್ದೇನೆ. ಅದನ್ನು ನಿಮ್ಮ ಎದುರಿಗೆ ಹೇಳ್ತೇನೆ, ನೀವು ಅದ್ರ ಬಗ್ಗೆ ಆಲೋಚನೆ ಮಾಡಿ ಹೇಳಬೇಕು. ಇದನ್ನೆಲ್ಲ ಗಮನಿಸಿದರೆ ಸಂಧ್ಯಾವಂದನೆ ಮಾಡೋದೇ ಎಷ್ಟು ಕಠಿಣವಾಗಿದೆ ಅಂತ ಕಾಣಿಸ್ತದೆ. ಸಂಧ್ಯಾವಂದನೆಯನ್ನೇ ನಾವು ಎಷ್ಟು ತಿಳ್ಕೊಂಡು ಮಾಡಬೇಕಾಗಿದೆ ಅಂತ ಅನಿಸ್ತದೆ ನನಗೆ. ನಾನು ಒಬ್ಬರಿಗೆ ಆಸಕ್ತರಿಗೆ ಸಂಧ್ಯಾವಂದನದ ಬಗ್ಗೆ ಪಾಠ ಮಾಡಲಿಕ್ಕೆ ತೊಡಗಿದ್ದೇನೆ, ಅರ್ಥ ಸಮೇತ ಸಂಧ್ಯಾವಂದನ. ಅವರಿಗೆ ಅದನ್ನು ಮಾಡ್ತೇನೆ, ಅರ್ಥ ವ್ಯಾಕರಣಾಂಶ ಎಲ್ಲನೂ ಸಮೇತ ಅವ್ರಿಗೆ ಪಾಠ ಮಾಡ್ತೇನೆ. ಆಮೇಲೆ ಒಂದು ಬಾರಿ ಆ ಸಂಧ್ಯಾವಂದನದ ಬಗ್ಗೆ ಪ್ರವಚನದ ರೂಪದಲ್ಲಿ ಹೇಳ್ತೇನೆ. ಇದು ನನ್ನ ಉದ್ದೇಶ. ಅದಕ್ಕೆ ಹೇಳೋದಕ್ಕೆ ಪೂರ್ವಭಾವಿಯಾಗಿ ಈ ಪಾಠ ಮತ್ತು ಈಗಿನ ಜಿಜ್ಞಾಸೆ, ಇದರ ಬಗ್ಗೆ ವಿದ್ವಾಂಸರ ಜೊತೆ ಚರ್ಚೆ ಮಾಡಿದ್ದೇನೆ ಮತ್ತು ನಿಮ್ಮ ಎದುರಿಗೂ ಇಡ್ತಿದ್ದೇನೆ. ಇದನ್ನು ಕೇಳುವವರೆಲ್ಲರೂ ಕೂಡ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸ್ಬೇಕು. ಈಗ ಈ ಅಮೇರಿಕಾ, ಇಂಗ್ಲೆಂಡು ಇದೆಲ್ಲ ಸೇರಿಸಿಯೇ ಭರತ ವರ್ಷ ಅಂತೀರಿ, ನಮ್ಮ ದೇಶಕ್ಕೆ ಭರತ ಖಂಡ ಅನ್ಬೇಕು ಅಂತಂತೀರಿ. ಹಾಗಾದರೆ ಭರತ ವರ್ಷ ಎಲ್ಲ ಕರ್ಮಕ್ಷೇತ್ರ ಆದಮೇಲೆ ಅಮೇರಿಕಕ್ಕೆ ಯಾಕೆ ಹೋಗಬಾರ್ದು? ಅದಕ್ಕೆ ಹೋಗೋದ್ರಲ್ಲಿ ಏನು ತಪ್ಪು ಅಂತ ಒಂದು ಪ್ರಶ್ನೆ ಬಂದ್ಬಿಡ್ಬೋದು. ಈಗ ಪರದೇಶಕ್ಕೆ ಹೋಗೋದು ತಪ್ಪೇ ಅಲ್ಲ ಅಂತ ಯಾರು ಅಂತ ಹಾಗೂ ಕೆಲವರು ವಿದ್ವಾಂಸರು ಹೇಳ್ತಾರೆ. ಅದು ಅವ್ರ ಪ್ರಕಾರ ಈ ಪ್ರಶ್ನೆಗೆ ಅರ್ಥವೇ ಇಲ್ಲ. ಅಮೇರಿಕಕ್ಕೂ ಹೋಗ್ಬೋದು, ಆಫ್ರಿಕಾಕ್ಕೂ ಹೋಗ್ಬೋದು, ಆಸ್ಟ್ರೇಲಿಯಾಕ್ಕೂ ಹೋಗ್ಬೋದು. ನಿಮ್ಗೆ ಹೋಗ್ಲಿಕ್ಕೆ ಸಾಧ್ಯ ಇದ್ದರೆ ಉತ್ತರ ಧ್ರುವಕ್ಕೂ ಹೋಗ್ಬೋದು, ಅಲ್ಲಿ ನಿಮಗೆ ಆ ಚಳಿ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿದ್ರೆ ಎಲ್ಲೂ ಹೋಗ್ಬೋದು. ಪರದೇಶಕ್ಕೆ ಹೋಗಬಾರ್ದು ಅನ್ನೋ ನಿಷೇಧಕ್ಕೆ ಅರ್ಥವೇ ಇಲ್ಲ ಅವರ ದೃಷ್ಟಿಯಲ್ಲಿ. ಆದರೆ ನಮ್ಮಂಥ ಸಂಪ್ರದಾಯ ನಿಷ್ಠರ ದೃಷ್ಟಿಯಲ್ಲಿ ಪರದೇಶಕ್ಕೆ ಹೋಗೋದು ನಿಷಿದ್ಧ ಅಲ್ಲ, ಪರದೇಶಕ್ಕೆ ಹೋಗೋದು ತಪ್ಪು ಅಂತಲೇ ನಾವು ಮೊದಲಿಂದ ಹೇಳ್ತಾ ಬಂದವರು. ಯಾವ ದೃಷ್ಟಿಯಿಂದ ಕೂಡ ಅಲ್ಲಿ ಹೋಗಬಾರ್ದು ಅಂತ ಹೇಳುವವರೆ. ಹಾಗಾದರೆ ಈ ಗ್ಲೋಬ್ ಎಲ್ಲವೂ ಕೂಡ ಭರತ ವರ್ಷ ಅಂತ ಆದಮೇಲೆ ಅಮೇರಿಕಾ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಯುರೋಪು, ಆಸ್ಟ್ರೇಲಿಯಾ ಎಲ್ಲವೂ ಭರತ ವರ್ಷ ಅಂತ ಆದಮೇಲೆ ಅದೆಲ್ಲವೂ ಕರ್ಮಕ್ಷೇತ್ರ ಅಂದಮೇಲೆ ಅಲ್ಲಿ ಯಾಕೆ ಹೋಗಬಾರ್ದು ಅಂತ ಒಂದು ಪ್ರಶ್ನೆ ಬರ್ತದೆ. ಆ ಪ್ರಶ್ನೆಗೆ ಏನು ಉತ್ತರ ಅಂತಂದರೆ, ಈ ಮುಂಚೆ ಹಿಂದಿನ ಯುಗಗಳಲ್ಲಿ, ಹಿಂದಿನ ಕಾಲದಲ್ಲಿ ಅಲ್ಲಿ ಹೋಗೋದು ತಪ್ಪಾಗಿರಲಿಲ್ಲ, ಮುಂದೆ ಅಲ್ಲಿ ಹೋಗೋದನ್ನು ನಿಷಿದ್ಧ ಮಾಡಿದರು ಅಂತ ಒಂದು ಉತ್ತರ ಇದೆ. ಅದಕ್ಕೇನು ಆಧಾರ? ಅದಕ್ಕೂ ಆಧಾರಗಳನ್ನು ತೋರಿಸ್ಬೇಕಲ್ಲ. ಇದಕ್ಕೆ ಒಂದು ಶಾಸ್ತ್ರದ ಆಧಾರ ತೋರಿಸ್ತೇನೆ, ಮತ್ತೊಂದು ಭೌಗೋಳಿಕ ಆಧಾರ, ಭೌಗೋಳಿಕ ಸಾಕ್ಷ್ಯಗಳ ಆಧಾರ. ಅದೇನು ಅಂತಂದರೆ, ಇವತ್ತು ಈ ದಕ್ಷಿಣ ಅಮೇರಿಕಾ ಮತ್ತು ಉತ್ತರ ಅಮೇರಿಕಾ ಅವೆರಡು ಸೇರಿಕೊಂಡು ಒಂದು ಖಂಡ, ಎರಡು ಖಂಡವೇ, ಅದೇ ಎರಡನ್ನೂ ಸೇರಿ ಅಮೇರಿಕಾ ಅಂತಾರೆ. ಪ್ರತ್ಯೇಕವಾಗಿ ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ ಅಂತಾರೆ. ಆಫ್ರಿಕಾ ಅಂತ ಒಂದಿದೆ, ಈ ಕಡೆ ಏಷ್ಯಾ ಅಂತ ಒಂದಿದೆ, ಮತ್ತೊಂದು ಕಡೆ ಆಸ್ಟ್ರೇಲಿಯಾ ಇದೆ. ಆಸ್ಟ್ರೇಲಿಯಾ ಜೊತೆಗೆ ನ್ಯೂಜಿಲೆಂಡ್ ದೇಶ ಸೇರಿಕೊಂಡಿದೆ. ಆಸ್ಟ್ರೇಲಿಯಾ ಖಂಡದಲ್ಲೇ ಆಸ್ಟ್ರೇಲಿಯಾ ದೇಶ ಮತ್ತು ನ್ಯೂಜಿಲೆಂಡ್ ದೇಶ ಇವೆರಡೂ ಕೂಡ ಸೇರಿಕೊಂಡಿವೆ. ಸಣ್ಣ ಸಣ್ಣ ಕೆಲವು ದ್ವೀಪಗಳು ಕೂಡ ಇವೆ. ಇವತ್ತೀಗ ಈ ಭೂಭಾಗಗಳೆಲ್ಲ ಬೇರ್ಪಟ್ಟಿವೆ ಅಲ್ಲ, ಅದು ಎಷ್ಟೋ ಕೋಟಿ ವರ್ಷಗಳ ಹಿಂದೆ ಇವೆಲ್ಲ ಭೂಭಾಗಗಳು ಒಟ್ಟಿಗೆ ಇದ್ದವು. ಭೂಗೋಳ ಶಾಸ್ತ್ರದ ಪ್ರಕಾರ ಅವೆಲ್ಲ ಕ್ರಮವಾಗಿ ದೂರ ಸರಿದವು, ಅದೆಷ್ಟೋ ಕೋಟಿ ವರ್ಷಗಳ ನಂತರ. ಆದ್ರಿಂದಲೇ ಅವೆಲ್ಲ ಒಟ್ಟಿಗೆ ಇದ್ದಿದ್ದರಿಂದ ಅವರು ಪರಸ್ಪರ ಸಂಚಾರ ಮಾಡೋದು, ಈ ಕಡೆಯವರು ಆ ಕಡೆ ಬರೋದು, ಆ ಕಡೆಯಿಂದ ಈ ಕಡೆ ಬರೋದು ತಪ್ಪು ಆಗಿರಲಿಲ್ಲ. ಭಾರತೀಯ ಸಂಸ್ಕೃತಿ ಎಲ್ಲ ಕಡೆ ಹರಡೇ ಇತ್ತು. ಇದು ಕೂಡ ಅದನ್ನು ಸ್ಪಷ್ಟವಾಗಿ ತಿಳಿಸ್ತದೆ, ಎಲ್ಲೆಲ್ಲಿತ್ತು ಭಾರತೀಯ ಸಂಸ್ಕೃತಿ. ಇದನ್ನು ಹಿಂದೆ ಅನೇಕ ಬಾರಿ ನಾವೇ ನೋಡಿದ್ದೇವೆ. ಈ ರಷ್ಯಾದಲ್ಲಿ, ಚೀನಾದಲ್ಲಿ, ರಷ್ಯಾದಲ್ಲಿ ಮತ್ತು ಉಳಿದ ಎಷ್ಟೋ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಭಾರತೀಯ ಸಂಸ್ಕೃತಿ ಹರಡಿತ್ತು. ಹೇಗೆ ಅಂತಂದರೆ, ನಮ್ಮಲ್ಲಿ ಒಂದು ಪುಸ್ತಕ ಇದೆ, ಗಡಿಯಾಚಿನ ಗುಡಿಗಳು ಅಂಥೇಳಿ, ಲೋಕೇಶ್ ಚಂದ್ರ ಅಂತನವರು ಅದನ್ನು ಬರೆದಿದ್ದಾರೆ. ಕನ್ನಡಕ್ಕೆ ಮತ್ತೆ ಯಾರೋ ಮಾಡಿದ್ದಾರೆ, ಅಥವಾ ಕನ್ನಡಕ್ಕೆ ಇವರೇ ಮಾಡಿರಬೇಕು. ರಷ್ಯಾದಲ್ಲಿ, ಜಪಾನ್ನಲ್ಲಿ ಅಂಥ ದೇಶಗಳಲ್ಲಿ ಭಾರತೀಯ ಸಂಸ್ಕೃತಿ ಹೇಗೆ ಅಡಗಿದೆ ಅಂತನ್ನೋದನ್ನೆಲ್ಲ ಅವರು ವಿವರವಾಗಿ ತೋರಿಸಿದ್ದಾರೆ. ಅಲ್ಲಿರುವಂಥ ಭಾರತೀಯ ಸಂಸ್ಕೃತಿಯ ಕುರುಹುಗಳು ಕೆಲವು ಅವರು ತೋರಿಸಿದ್ದಾರೆ. ಇಲ್ಲೇ ಅದಕ್ಕಿಂತ ಹೆಚ್ಚಾಗಿ ನಾವೇ ಕೆಲವು ಅದನ್ನು ನೋಡಿದ್ದೇವಲ್ಲ, ಈ ಅನೇಕ ಸಂಗತಿಗಳು ನಮ್ಮ ಗಮನಕ್ಕೂ ಕೂಡ ಬರುವಂಥವಿವೆಯಲ್ಲ. ಇಲ್ಲಿ ನಮ್ಮ ಪೂರ್ವ ಭಾಗದಲ್ಲಿ ಇಂಡೋನೇಷ್ಯಾ, ಜಕಾರ್ತಾ, ಬಾಲಿ ಮೊದಲಾದ ರಾಷ್ಟ್ರಗಳಿವೆಯಲ್ಲ, ಅಲ್ಲಿ ಆಂಗ್ಕೋರ್ ವ್ಯಾಟ್ ಅಂತ ಒಂದು ಎಲ್ಲೋ ಇಂಡೋನೇಷ್ಯಾದಲ್ಲಿ ಇರಬೇಕು, ಅಥವಾ ಜಕಾರ್ತಾದಲ್ಲಿ ಇದೆಯೋ ಏನೋ ಗೊತ್ತಿಲ್ಲ. ಅಲ್ಲಿ ದೊಡ್ಡದೊಂದು ಎಕರೆಗಟ್ಟಲೆ ಪ್ರದೇಶದಲ್ಲಿರುವಂಥ ಒಂದು ದೊಡ್ಡ ದೇವಾಲಯ ಇದೆ.
ಹಿಂದೂ ದೇವಾಲಯ. ಅದರ ಅದರ ನವೀಕರಣಕ್ಕೆ ಭಾರತ ಸರ್ಕಾರವೇ ಶಿಲ್ಪಿಗಳು ಮತ್ತು ತಜ್ಞರ ಮೂಲಕ ಸಹಾಯ ಮಾಡಿತ್ತು. ಅಲ್ಲಿ ಹರಡಿತ್ತು. ಇಂಡೋನೇಷ್ಯಾದಲ್ಲಿ ರಾಮಾಯಣ ಇದೆ, ಅಲ್ಲಿ ಗರುಡನ ಪ್ರತಿಮಾ ಕೆಲವು ಕಡೆ ಕಾಣಿಸ್ತದೆ. ಮತ್ತು ಅನೇಕ ಕಡೆ ನಮ್ಮ ಈ ಹನುಮಂತ, ಗರುಡ ಮೊದಲಾದವರ ಪ್ರತಿಮೆಗಳು ಕಾಣೋದಲ್ಲದೇ ಅವರ ದೇಶಗಳಲ್ಲಿ ಅನೇಕ ಕಡೆ ಸುಕರ್ಣೋ ಸುಹಾರ್ತೋ ಮೊದಲಾದ ನಾಯಕರಿದ್ದರು. ಅವರೆಲ್ಲ ಸುಕರ್ಣ, ಸುಹೃತ್, ಹೀಗೆ ಅರ್ಥ ಅದಕ್ಕೆ. ಅದನ್ನೆಲ್ಲ ತೋರಿಸ್ತಾರೆ. ಆಮೇಲೆ ಇದೇ ಭಾರತೀಯ ಏಷ್ಯಾ ಖಂಡದಲ್ಲಿ ಶ್ರೀಲಂಕಾ ದೇಶ ಇದೆ, ಅಲ್ಲಿಯೂ ಕೂಡ ಭಾರತೀಯ ಸಂಸ್ಕೃತಿ ಇದ್ದೇ ಇದೆ, ಅದರ ಬಗ್ಗೆ ಏನು ಸಂಶಯ ಬೇಡ. ಜಪಾನಿನಲ್ಲಿದೆ, ಚೈನಾದಲ್ಲಿದೆ, ಭೂತಾನ್ನಲ್ಲಿದೆ, ನೇಪಾಳದಲ್ಲಂತೂ ಇದ್ದೇ ಇದೆ, ಪಾಕಿಸ್ತಾನದಲ್ಲೂ ಇತ್ತು. ಇವತ್ತು ಪಾಕಿಸ್ತಾನ ನಾವು ಕಳ್ಕೊಂಡು 50-60 ವರ್ಷ ಆಯ್ತು ಅಷ್ಟೇ. ಆದ್ದರಿಂದ ಪಾಕಿಸ್ತಾನ ನಮಗೇನು ಅಗಮ್ಯ ಆಗಿರಲಿಲ್ಲ. ಈಗ ಒಂದು 100 ವರ್ಷದಿಂದನೇ ಅದು ಅಗಮ್ಯ ಆಗಿರಲಿಲ್ಲ. 100-200 ವರ್ಷದಿಂದ ಅಲ್ಲಿ ಪಾಠಶಾಲೆಗಳಿದ್ದವು. ಅನೇಕ ಹಿಂದೂ ದೇವಾಲಯಗಳು ಈಗೂ ಕೂಡ ಇವೆ, ಎಷ್ಟನ್ನು ನಾಶಪಡಿಸಿದ್ದಾರೆ, ಆದರೆ ಈಗೂ ಕೆಲವು ಇದ್ದೇ ಇವೆ. ಆದ್ದರಿಂದ ನಾವು ಪಾಕಿಸ್ತಾನಕ್ಕೆ ಹೋಗ್ಬೋದಿತ್ತು, ಬಾಂಗ್ಲಾದೇಶಕ್ಕೆ ಹೋಗ್ಬೋದಿತ್ತು, ಉಳಿದ ಕೆಲವು ರಾಷ್ಟ್ರಗಳಿಗೂ ಕೂಡ ಸುತ್ತಮುತ್ತಲಿನ ರಾಷ್ಟ್ರಗಳಿಗೆ ಹೋಗ್ಬೋದಿತ್ತು. ಇದು ಪ್ರಶ್ನೆ ಏನು ಅಂತಂದರೆ, ನಾವು ಸಮುದ್ರದ ಮೂಲಕ ಹೋಗಬಹುದು ಹೋಗಬಾರ್ದು ಅಂತ ಅನ್ನೋದಲ್ಲ, ಪ್ರದೇಶಕ್ಕೆ ಹೋಗಬಾರ್ದು ಅಂತ ಅನ್ನೋದು ಮಾತ್ರ ಪ್ರಶ್ನೆ. ಸಂಪ್ರದಾಯ ದೃಷ್ಟಿಯಿಂದ ವಿಮಾನಯಾನ ಮಾಡಬಾರ್ದು ಅಂತ ಅಷ್ಟೇ ಅಲ್ಲ, ಯಾವುದೇ ಪ್ರದೇಶಕ್ಕೂ ಕೂಡ ಹೋಗಬಾರ್ದು. ವಿಮಾನಯಾನ ಮಾಡದೆ, ಸಮುದ್ರ ದಾಟದೆ ನಾವು ಫ್ರಾನ್ಸಿನ ತನಕ ಹೋಗ್ಲಿಕ್ಕೆ ಸಾಧ್ಯ. ಯಾಕೆಂದರೆ ನಮ್ಮ ಉತ್ತರದ ಕಡೆಯಿಂದ ಹೋಗೋದಾದರೆ ಭಾರತವನ್ನು ದಾಟಿ ಮುಂದೆ ಈ ಪಾಕಿಸ್ತಾನ, ಅಲ್ಲಿಂದ ಮತ್ತು ವಾಯವ್ಯಕ್ಕೆ ಹೋದರೆ ಅಲ್ಲಿ ಯುರೋಪಿನ ದೇಶಗಳ ಗಡಿ ಸಿಗ್ತದೆ ನಮಗೆ, ಈ ಗ್ರೀಸು, ಇಟಲಿ ಮೊದಲಾದ ದೇಶಗಳು. ಫ್ರಾನ್ಸಿನ ತನಕ ನಾವು ನಡ್ಕೊಂಡೇ ಹೋಗ್ಬೋದು, ಅಂದರೆ ವಾಹನಗಳಲ್ಲೇ ಹೋಗ್ಬೋದು. ಇಂಗ್ಲೆಂಡಿಗೆ ಹೋಗಬೇಕಾದ್ರೆ ಮಾತ್ರ ವಿಮಾನ ಅಥವಾ ಹಡಗಬೇಕು. ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕಕ್ಕೆ ಹೋಗಬೇಕಾದ್ರೆ ಹಡಗಬೇಕು. ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ಗಳಿಗೆ ಹೋಗಬೇಕಾದ್ರೆ ಹಡಗಬೇಕು ಅಥವಾ ವಿಮಾನ ಬೇಕು. ಚೀನಾದ ತನಕ, ಜಪಾನಿನ ತನಕ ಎಲ್ಲದಕ್ಕೂ ಕೂಡ ನಾವು ನಡ್ಕೊಂಡು ಹೋಗ್ಬೋದು. ಫ್ರಾನ್ಸಿನ ತನಕನೂ ಹೋಗ್ಬೋದು. ಫ್ರಾನ್ಸು ಮತ್ತು ಇನ್ನೂ ಇಟಲಿ, ಆಸ್ಟ್ರಿಯಾ ಮೊದಲಾದ ದೇಶಗಳು, ಜರ್ಮನಿ ಮೊದಲಾದ ದೇಶಗಳು ಎಲ್ಲದಕ್ಕೂ ಕೂಡ ನಾವು ನಡ್ಕೊಂಡು ಹೋಗ್ಬೋದು. ಆದರೆ ಸಮುದ್ರಯಾನ ಮಾಡಬಾರ್ದು ಅಂತಂದರೆ ಅಕ್ಷರಶಃ ಸಮುದ್ರಯಾನ ಮಾಡಬಾರ್ದು ಅಂತ ಅರ್ಥ ಅಲ್ಲ, ಯಾವ ಪ್ರದೇಶಗಳಿಗೂ ಹೋಗಬಾರ್ದು ಅಂತ ಅರ್ಥ. ಅದರ ಉದ್ದೇಶ ಏನು? ಎಲ್ಲಿ ಭಾರತೀಯ ಸಂಸ್ಕೃತಿ ಇಲ್ಲ, ಎಲ್ಲಿ ನಮ್ಮ ವರ್ಣಾಶ್ರಮ ಧರ್ಮಗಳ ಪಾಲನೆಗೆ ಅವಕಾಶ ಇಲ್ಲ, ಅಲ್ಲಿ ಹೋಗಬಾರ್ದು ಅಂತ ಅದರ ಅರ್ಥ.